ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಲೇಬೇಕು. ದರ್ಶನ್ ಜೈಲಿನಲ್ಲಿ ಕಾಲ ಕಳೀತಾ ಇದ್ದಾರೆ. ಎಲ್ಲೋ ಒಂದು ಕಡೆಗೆ ಈ ಹೈಕೋರ್ಟಿನ ತೀರ್ಪಿನ ಬಗ್ಗೆ ಸುಪ್ರೀಂ ಕೋರ್ಟ್ ಆರಂಭದ ದಿನಗಳಲ್ಲಿ ಮಾತಾಡಿದಂಥ ಮಾತಿತ್ತಲ್ಲ, ಅದಾದ ಮೇಲಿಂದಲೇ ಅವರು ಒಂದು ಮಾನಸಿಕವಾಗಿ ಪ್ರಿಪೇರ್ ಆಗಿದ್ರಂತೆ. ಅದನ್ನು ಜೈಲಿನ ಅಧಿಕಾರಿಗಳಿಗೂ ಕೂಡ ಹೇಳಿದ್ದಾರೆ. ಆ ರಾಜಾತಿಥ್ಯ ಅದು ಎಲ್ಲವೂ ಕೂಡ ನೋಡಿ, ಅದೇ ರಾಜಾತಿಥ್ಯವೇ ಮುಳುವಾಗಿರೋದು, ಅದೇ ರಾಜಾತಿಥ್ಯದಿಂದಲೇ ಜಾಮೀನು ರದ್ದಾಗಿರೋದು. ಈಗ ಅದಕ್ಕೆ ಸಂಬಂಧಪಟ್ಟಂಥ ಫೈಲನ್ನು ತರಿಸ್ಕೊಂಡಿದ್ದಾರೆ. ಯಾಕಂದರೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ತಪರಾಕಿ ಇದೆಯಲ್ಲ, ಸಾಮಾನ್ಯ ಅಲ್ಲದ ಕಪಾಳಕ್ಕೆ ಹೊಡೆದಿದೆ. ಏನು ನೀವು ಸಂಬಂಧಪಟ್ಟಂಥ ಅಧಿಕಾರಿನ ಯಾಕೆ ಸಸ್ಪೆಂಡ್ ಮಾಡಲಿಲ್ಲ ಅಂತ ಕೇಳಿದೆ. ಜೈಲ್ ಸೂಪರಿಂಟೆಂಡೆಂಟ್ನ ಯಾಕೆ ನೀವು ಸಸ್ಪೆಂಡ್ ಮಾಡಲಿಲ್ಲ ಅಂತ ಕೇಳಿದೆ. ಜೊತೆಗೆ ಅಷ್ಟೇ ಅಲ್ಲ, ಇವತ್ತಿನ ತೀರ್ಪೇನಿದೆಯಲ್ಲ, ಆ ತೀರ್ಪನ್ನು ಎಲ್ಲ ಜೈಲುಗಳಿಗೂ ಕೂಡ ಮುಟ್ಟಿಸಿ, ಎಲ್ಲ ಜೈಲಿನವ್ರು ಓದಬೇಕು. ಅದು ಓದ್ತಿದ್ದಂಗೆ ಕೈಕಾಲು ನಡ್ಕ ಬರುತ್ತೆ. ಯಾವುದಾದ್ರೂ ಒಂದು ಫೋಟೋ ಹೊರಗಡೆ ಬಂತು ಅಂತಂದರೆ, ಒಂದು ವಿಜುವಲ್ ಹೊರಗಡೆ ಬಂತು ಅಂತಂದರೆ, ಅಥವಾ ಏನಾದರೂ ಗೊತ್ತಾಯಿತು ಅಂತಂದರೆ ಕೆಲಸ ಕಳ್ಕೋಬೇಕಾಗತ್ತೆ. ಇದು ಬೇಕಿತ್ತು ನೋಡಿ. ಜೈಲು ಅನ್ನುವಂಥದ್ದು ಇದೆಯಲ್ಲ, ಅದು ಮನಸ್ಸು ಮಾರ್ಪಾಡಾಗಲಿಕ್ಕೆ ಇರುವಂಥ ಒಂದು ವ್ಯವಸ್ಥೆ. ಜೈಲು ವ್ಯವಸ್ಥೆ ಅನ್ನುವಂಥದ್ದು ಬದಲಾವಣೆ ಆಗಬೇಕು. ಆದರೆ ಇಲ್ಲಿ ಬದಲಾವಣೆ ಅಲ್ಲ, ಇಲ್ಲಿ ಸಂಪೂರ್ಣ ಬದಲಾವಣೆ. ಸಣ್ಣ ಸಣ್ಣ ಕ್ರಿಮಿನಲ್ಗಳು ದೊಡ್ಡ ದೊಡ್ಡ ಕ್ರಿಮಿನಲ್ಗಳಾಗಿ ಹೊರ ಹೊಂದ್ಬಿಡ್ತಾರೆ ನೋಡಿ. ಈ ಫೋಟೋ ಇದೆಯಲ್ಲ, ಈ ಫೋಟೋ ದೊಡ್ಡ ಮುಳ್ಳಾಗಿದ್ದು. 5 ದಿನ ಆಯಿತು ಜೈಲು ಸೇರಿ. ಏನು ಮಾಡಬೇಕು ಈಗ? ಬೇರೆ ಮಾರ್ಗ ಹುಡುಕೊಳ್ಳೇಬೇಕು. ಹೀಗಾಗಿ ಏನು ಅಂದರೆ, ಪುಸ್ತಕಗಳ ಮೊರೆ ಹೋಗಿದ್ದಾರೆ ದರ್ಶನ್. ಒಂದಷ್ಟು ಪುಸ್ತಕ ಕೊಡಿ ಅಂತ ಜೈಲಿನ ಅಧಿಕಾರಿಗಳಿಗೆ ಕೇಳಿದ್ರಂತೆ. ಹೀಗಾಗಿ ಅಲ್ಲೂ ಕೂಡ ಗ್ರಂಥಾಲಯ ಇರುತ್ತೆ. ಗ್ರಂಥಾಲಯದಿಂದ ಅವರು ಪುಸ್ತಕಗಳನ್ನು ತರಿಸ್ಕೊಂಡಿದ್ದಾರೆ. ನಿಜಕ್ಕೂ ಒಳ್ಳೆಯ ಅಭ್ಯಾಸ. ಪುಸ್ತಕಗಳನ್ನು ಓದಿದರೆ ಏನು ಅಂದರೆ ಮನಸ್ಸು ಬದಲಾಗುತ್ತೆ. ಅಟ್ಲೀಸ್ಟ್ ಬುದ್ಧಿ ಬೇರೆ ಕಡೆಗೆ ಕೆಲಸ ಮಾಡುತ್ತೆ. ಚಿಂತೆ ಅಲ್ಲ, ಚಿಂತನೆಗಳು ಶುರುವಾಗ್ತವೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಚಿಂತೆ ನಿಮ್ಮನ್ನು ಸುಟ್ಟು ಬಿಡುತ್ತೆ, ಚಿಂತನೆ ನಿಮ್ಮನ್ನು ಬೆಳೆಸುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಸಂಗತಿ. ಹಿಂಗಾಗೇನು ಅಂತಂದರೆ, ಈಗ ಅವರು ಪುಸ್ತಕಗಳ ಮೊರೆ ಹೋಗಿದ್ದಾರೆ. ಬೆಳಗಿನ ಉಪ್ಪಿಟ್ಟು ತಿಂದ್ರಂತೆ. ಜೈಲಾಧಿಕಾರಿಗಳು ಏನು ಮೆನು ಇತ್ತಲ್ಲ, ಮೆನುನ ಸ್ಟ್ರಿಕ್ಟ್ಲಿ ಫಾಲೋ ಮಾಡಬೇಕು. ಇನ್ಯಾವುದು ಬಾಡೂಟ ಗೀಡೂಟ ಸಿಗರೇಟು ಎಣ್ಣೆ ಏನೂ ಇಲ್ಲ. ಇನ್ನು ಹೆಂಗೆ ಸಾಮಾನ್ಯ ಖೈದಿ ಹೆಂಗಿರ್ತಾನೋ ಹಾಗೇ ಇರಬೇಕು. ಹೀಗಾಗಿನೂ ಅಂತಂದರೆ ಈಗ ನಿಧಾನಕ್ಕೆ ಅದಕ್ಕೆ ಒಗ್ಕೊಳ್ತಾ ಇದ್ದಾರೆ ದರ್ಶನ್. ಬರೀ ನಮ್ಮ ಪ್ರತಿನಿಧಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರದೀಪ್. ಗಮನಿಸಬೇಕಾದಂಥ ಸಂಗತಿ ನೋಡಿ, ಮೊದಲಿನ ದಿನಗಳು ಬದಲಾಗಿದೆ. ಎಲ್ಲಿಂದ ಇದು ಬಹಳ ತೀವ್ರ ಸ್ವರೂಪವನ್ನು ಪಡ್ಕೊಳ್ತು, ಅದೇ ಅಧಿಕಾರಿ ಈಗ ಜೈಲಿನ ಅಧಿಕಾರಿ. ರಾಜ್ಯದ ಎಲ್ಲ ಜೈಲುಗಳು ಕೂಡ ದಯಾನಂದ ಅವರ ವ್ಯಾಪ್ತಿಗೆ ಬರ್ತವೆ. ಜೊತೆಗೇನಂದರೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ತಪರಾಕಿ ಇದೆಯಲ್ಲ, ಅದರಿಂದ ಈ ಜೈಲಿನ ಅಧಿಕಾರಿಗಳು ದೊಡ್ಡ ಮಟ್ಟದಲ್ಲಿ ಎಚ್ಚೆತ್ತುಕೊಂಡಿದ್ದಾರೆ. ಹೀಗಾಗಿ ಏನೂ ಕೂಡ ನಡೆಯಲ್ಲ. ಇನ್ನು ಸಾಮಾನ್ಯ ಖೈದಿಗಳು ಹೆಂಗಿರ್ತಾರೋ ಹಾಗೇ ಇರಬೇಕು. 5 ದಿನ ಆಯಿತು ಈಗ ದರ್ಶನ್ ಜೈಲು ಸೇರಿ. ಹೆಂಗಿದೆ ಅಂತೆ ದಿನಚರಿ? ಖಂಡಿತ ರಂಗನಾಥ್, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜಾಮೀನು ರದ್ದಾದ ಬಳಿಕ ಮತ್ತೆ ಎರಡನೇ ಬಾರಿ ಅರೆಸ್ಟ್ ಆಗಿರುವಂತಹ ದರ್ಶನ್ ಈಗ 5 ದಿನಗಳ ಕಾಲ ಆಗಿದೆ ಜೈಲಿಗೆ ಸೇರಿ. ಪರಪ್ಪನ ಅಗ್ರಹಾರದ ಹೊಸ ಜೈಲಿನಲ್ಲಿರುವಂತಹ ದರ್ಶನ್ ಈಗ ಸಾಮಾನ್ಯ ಕೈದಿಯಂತೆ ದಿನ ಕಳೆಯುವಂತಹ ಪರಿಸ್ಥಿತಿ ಎದುರಾಗಿದೆ. ಕಳೆದ ಬಾರಿ ರಾಜಾತೀತ ಕೇಸಿನ ಹೊರಗಡೆ ಬಂದಿತ್ತು. ಅದಕ್ಕಿಂತ ಮುಂಚೆ ತಮಗೆ ಬೇಕಾದಂತಹ ಸೌಲಭ್ಯಗಳನ್ನು ದರ್ಶನ್ ಪಡೆದುಕೊಂಡಿದ್ರು. ಅಲ್ಲಿದ್ದಂತಹ ರೌಡಿಗಳ ಜೊತೆ ಕೂತ್ಕೋತಾ ಇದ್ರು. ಸಿಗರೇಟ್ ಆಗಿರ್ಬೋದು, ಬೇರೆ ವಿಚಾರಗಳಾಗಿರ್ಬೋದು, ಎಲ್ಲವೂ ಸಹ ಬೇರೆ ಕೈದಿಗಳಿಂದ ವಿಭಿನ್ನವಾಗಿ ಅವರು ಅಲ್ಲಿ ಜೈಲಿನ ದಿನ ಕಳೀತಾ ಇದ್ರು. ಆದರೆ ಈ ಬಾರಿ ಕಳೆದ ರಾಜಾತೀತ ಕೇಸ್ ಆಗಿರ್ಬೋದು, ಜೊತೆಗೆ ಈಗ ಸುಪ್ರೀಂ ಕೋರ್ಟ್ ಜಾಮೀನನ್ನು ರದ್ದು ಮಾಡಬೇಕಾದ್ರೆ ಹೇಳಿರುವಂತಹ ಅಂಶಗಳೇನಿದೆ, ಇದೆಲ್ಲದರಿಂದ ಈಗ ದರ್ಶನ್ ಎಲ್ಲರಂತಹ ಕೈದಿಯಾಗಿ ಈಗ ಅಲ್ಲಿ ಕಾಲವನ್ನು ಕಳೀತಾ ಇರುವಂತದ್ದು. ಹೀಗಾಗಿ ಪುಸ್ತಕದ ಮೊರೆ ಹೋಗಿರುವಂತದ್ದು ದರ್ಶನ್. ಕಳೆದ ಬಾರಿಯೂ ಸಹ ಒಂದಷ್ಟು ಪುಸ್ತಕಗಳನ್ನ ತರಿಸ್ಕೊಂಡಿದ್ರು. ಆದರೆ ಈ ಬಾರಿ ಪುಸ್ತಕಗಳನ್ನ ಬಿಟ್ಟರೆ ಬೇರೆ ರೀತಿಯಂತಹ ಅವರಿಗೆ ಕಾಲ ಕಳೆಯೋದಕ್ಕೆ ಬೇರೆ ರೀತಿಯಂತಹ ಅವಕಾಶಗಳಿಲ್ಲ. ರೌಡಿಗಳು ಯಾರೂ ಸಹ ಜೈಲಲ್ಲಿ ಈಗ ಅವ್ರ ಜೊತೆ ಸೇರಕ್ ಆಗಲ್ಲ. ಬೇರೆ ರೀತಿಯ ಚಟುವಟಿಕೆಗಳಿಗೂ ಸಹ ಅವಕಾಶ ಇಲ್ಲ. ಹೀಗಾಗಿ ಸದ್ಯಕ್ಕೆ ಜೈಲು ಅಧಿಕಾರಿಗಳಿಂದ ಆದರೆ ಗ್ರಂಥಾಲಯದಿಂದ ಪುಸ್ತಕಗಳನ್ನು ತರಿಸ್ಕೊಂಡು ಪುಸ್ತಕಗಳನ್ನ ಮೊರೆ ಹೋಗಿರುವಂತದ್ದು ದರ್ಶನ್. ಇದ್ರ ಜೊತೆಗೆ ಈಗ SP ಆಗಿರುವಂತಹ ಪ್ರಸನ್ನ ಕುಮಾರ್ ಅವರು ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ಅಧಿಕಾರಿಗಳಿಂದ ಮತ್ತಷ್ಟು ಫೈಲ್ಗಳನ್ನ ತರಿಸ್ಕೊಂಡಿರೋದು. ಯಾಕಂತ ಹೇಳಿದ್ರೆ ಕಳೆದ ಬಾರಿ ರಾಜಾತೀತ ಕೇಸ್ ಆದ ನಂತರ ಆರೋಪಿಗಳೆಲ್ಲರನ್ನೂ ಸಹ ಬೇರೆ ಬೇರೆ ಜೈಲಿಗೆ ಹೈಕೋರ್ಟ್ ಸ್ಥಳಾಂತರವನ್ನ ಮಾಡಿ ಆದೇಶವನ್ನ ನೀಡಿತು. ಅದರ ಪ್ರಕಾರ ದರ್ಶನ್ ಬಳ್ಳಾರಿ ಜೈಲಿಗೆ ಹೋಗಿದ್ರು. ಆದ್ರೆ ಬಳ್ಳಾರಿ ಜೈಲಿರ್ಬೇಕಾದ್ರೆ ಅವ್ರಿಗೆ ಜಾಮೀನು ಸಿಕ್ಕಿದ್ರಿಂದ ಹೊರಗಡೆ ಬಂದಿದ್ರು. ಈಗ ಮತ್ತೆ ಜಾಮೀನು ರದ್ದಾಗಿರೋ ಕಾರಣಕ್ಕಾಗಿ
ಹೀಗಾಗಿ ಈಗ ಮತ್ತೆ ಅವರು ಬಳ್ಳಾರಿ ಜೈಲಿಗೆ ಹೋಗ್ತಾರಾ ಅನ್ನೋ ಒಂದು ಕುತೂಹಲ ಇದೆ. ಹೀಗಾಗಿ ಇನ್ನೆರಡು ದಿನಗಳಲ್ಲಿ ಈ ಒಂದು ಬಳ್ಳಾರಿ ಜೈಲಿಗೆ ಹೋಗ್ತಾರಾ ಅಥವಾ ಪರಪ್ಪನ ಅಗ್ರಹಾರದಲ್ಲಿ ಉಳಿತಾರ ಅನ್ನೋದು ಗೊತ್ತಾಗಬೇಕಾಗಿದೆ. ಯಾಕಂತ ಹೇಳಿದ್ರೆ ಇನ್ನೆರಡು ದಿನಗಳಲ್ಲಿ SPP ಎಲ್ಲಾ ರೀತಿಯಾದಂತಹ ಅಂಶಗಳನ್ನ ಪರಿಶೀಲನೆ ನಡೆಸಿ, ಜೊತೆಗೆ ಇದು ಟ್ರಯಲ್ ಏನು ಬೇಗ ಪ್ರಾರಂಭವಾದ್ರೆ ದರ್ಶನ್ ಇಲ್ಲೇ ಇರಬೇಕಾಗುತ್ತೆ ಅಥವಾ ಟ್ರಯಲ್ ನಿಧಾನಗತಿಯಲ್ಲಿ ಮತ್ತೆ ಟ್ರಯಲ್ ಸ್ಟಾರ್ಟ್ ಆದ್ರೆ ಮತ್ತೆ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಜೈಲಿನ ಅಧಿಕಾರಿಗಳು ಮತ್ತೆ SPP ಇದ್ರ ಬಗ್ಗೆ ಚರ್ಚೆಯನ್ನ ನಡೆಸ್ತಾ ಇರುವಂತದ್ದು. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.